ಮನೆ ಹಿರಿಮಗಳಾಗಿ ನೀನೇ ಹೀಗೆ ಮಾಡಿದ್ರೆ ಹೇಗೆ ಹೇಳು? ಅಮ್ಮ, ನಾನು ಬರಬೇಕು ಅಂತಾನೆ ಇದ್ದೆ, ಆದರೆ ಅಷ್ಟರಲ್ಲಿ ಅಲ್ಲ ಗೌರಿ, ಇಷ್ಟೆಲ್ಲ ಆಗಿದೆ ಅಂತ ನಮಗೂ ಹೇಳ್ಬೋದಾಗಿತ್ತು ತಾನೆ. ನೀನು ಬಂದಿಲ್ಲ ಅಂತ ನಾವು ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ ಗೊತ್ತಾ ನಿನಗೆ? ಸಾರಿ ಅಮ್ಮ, ಹೇಳಿದ್ನಲ್ಲ ಏನಾಯ್ತು ಅಂತ. ಇನ್ನೊಂದ್ಸಲ ಈ ರೀತಿ ಆಗಲ್ಲ. ಗ್ರೀಷ್ಮ ಹೇಗಿದ್ದಾಳೆ? ಮದುವೆ ಮಾತುಕತೆ ಎಲ್ಲ ಚೆನ್ನಾಗಾಯ್ತಾ? ಎಂಗೇಜ್ಮೆಂಟ್ ಯಾವಾಗ ಫಿಕ್ಸ್ ಮಾಡಿದ್ರಿ? ಎಲ್ಲ ಚೆನ್ನಾಗಾಯ್ತು ಗೌರಿ. ಪರಿಚಯ ಅಪ್ಪ ಅಮ್ಮನಿಗೆ ನಮ್ಮ ಗ್ರೀಷ್ಮ ತುಂಬ ಇಷ್ಟ ಆಗಿದ್ದಾಳೆ. ಎಂಗೇಜ್ಮೆಂಟ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಕಣೆ. ಅರ್ಚಕ್ರ ಹತ್ರ ಮಾತಾಡಿ ಡೇಟ್ ಹೇಳ್ತೀನಿ ಅಂತ ನಿಮ್ಮಪ್ಪ ಹೇಳಿದ್ದಾರೆ. ಅದು ಗ್ರೀಷ್ಮ ಅನ್ಕೊಂಡ ಹಾಗೆ ಅವಳ ಆಸೆ ಈಡೇರ್ತಾ ಇದೆ ಅಲ್ವಾ ಅಮ್ಮ? ಹೌದು ಕಣೆ, ಅದಕ್ಕೆ ನಾವೆಲ್ಲರೂ ಖುಷಿಯಾಗಿದ್ದೀವಿ. ಗ್ರೀಷ್ಮನೂ ಇಲ್ಲೇದಾಳೆ. ಕೊಡ್ಲಾ, ಮಾತಾಡ್ತೀಯಾ? ನಾನೇ ಆಮೇಲೆ ಅವಳಿಗೆ ಕಾಲ್ ಮಾಡ್ತೀನಿ. ಅವಳಿಗೆ ಬೇಜಾರಾಗಬೇಡ ಅಂತ ಹೇಳಮ್ಮ. ಸರಿ, ಹುಷಾರು. ಯಾಕಮ್ಮ ಕಟ್ ಮಾಡ್ದೆ? ನಾನು ಅಕ್ಕನ ಹತ್ರ ಮಾತಾಡ್ಬೇಕು ಅಂತಿದ್ದೆ. ಅವಳು ಯಾಕೆ ಬಂದಿಲ್ಲ ಅಂತ ಸರಿಯಾಗಿ ಬೈಬೇಕು ಅಂತ ಇದ್ದೆ. ಬರೀ ನೀವೇ ಮಾತಾಡ್ಕೋತೀರಾ. ಹೋಗಿ ಹೋಗ್ಲಿ ಬಿಡೆ, ಅಷ್ಟಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಗೌರಿ ಮನೇಲಿ ಕೆಲಸ ಇತ್ತಂತೆ, ಅದಕ್ಕೆ ಅವಳು ಬರೋಕ್ಕಾಗ್ಲಿಲ್ವಂತೆ. ನನ್ಗಿಂತ ಅವಳಿಗೆ ಮನೆ ಕೆಲಸನೇ ಹೆಚ್ಚಾಗೋಯ್ತಾ? ಹಾಗೆಲ್ಲ ಹೇಳ್ಬಾರ್ದು ಕಣೆ ಗ್ರೀಷ್ಮ. ಮದುವೆ ಆದ್ಮೇಲೆ ಹೆಣ್ಮಕ್ಳಿಗೆ ತವ್ರ ಮನೆ ಸಂಭ್ರಮಕ್ಕಿಂತ ಗಂಡನ ಮನೆ ಜವಾಬ್ದಾರಿಗಳೇ ಜಾಸ್ತಿ. ಇವತ್ತು ಗೌರಿಗೂ ಅಂಥದ್ದೇ ಪರಿಸ್ಥಿತಿ ಬಂದಿರ್ಬೋದು, ಅದಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಹೌದು ಅತ್ತೆ, ಸುನಂದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತಂತೆ, ಅದಕ್ಕೆ ಅವಳು ಬಂದಿಲ್ಲ. ಕೇಳಿಸ್ಕೊಂಡ್ಯಾ ಗ್ರೀಷ್ಮ? ಗೌರಿ ಏನು ಬೇಕು ಅಂತ ಬರ್ದೇ ಇರೋಳಲ್ಲ. ಸುನಂದ ಗೌರಿನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ನಿನಗೆ ಗೊತ್ತು. ಇಂಥ ಸಮಯದಲ್ಲಿ ಗೌರಿ ಜೊತೆಗೆ ಹೋಗಿಲ್ಲ ಅಂದ್ರೆ ಅವಳಿಗೆ ಎಷ್ಟು ನೋವಾಗಿರೋದು. ಸಲ ಹೀಗಾಗುತ್ತೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋತಾರ. ಗೌರಿ ಬರ್ದೇ ಇದ್ರೇನು ನಮ್ಮ ಅಣ್ಣ ಬಂದವನಲ್ಲ, ಅದು ಖುಷಿ ಪಡು. ಯಪ್ಪ, ಎಲ್ಲ ಅವನೇ ಮುಂದ್ ನಿಂತ್ಕೊಂಡು ಎಷ್ಟ್ ಚೆನ್ನಾಗ್ ಮಾಡ್ಕೊಟ್ಟ. ನಮ್ಮನೇಲಿ ಒಂದ್ ದಿವಸನು ನಿಂಗ್ ಮಾಡಿರ್ಲಿಲ್ಲ. ದೊಡ್ಡ ಸೋಂಬೇರಿ ನನ್ ಮಗ ಅವನು. ಗೌರಿ ಇವತ್ತು ಬರಕ್ಕಾಗಿಲ್ಲ ನಿಜ, ಆದ್ರೆ ನಿನ್ ಮದ್ವೆಲಿ ಪೂರ್ತಿ ನಿನ್ ಜೊತೆಗೆ ಇರ್ತಾಳೆ. ಸಂತೋಷನಾ? ಥೋ, ನಿನ್ ಮುಖ ಹಿಂಗೆ ಇಟ್ಕೊಂಡಿದ್ರೆ ಪರಿಚಯಗೂ ಇಷ್ಟ ಆಗಲ್ಲ. ಹೋಗಮ್ಮ. ಜೋಗಿ ಅವರೇ, ಪ್ಲೀಸ್ ನನ್ನ ಮಾತು ನಂಬಿ. ನಾನು ಎಲ್ರಿಗೂ ಹೇಳಿನೇ ಹೋಗಿದ್ದೆ, ಆದರೆ ಪಂಕಜ ಅವರು ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ನಾನು ಅಜ್ಜಿ ಹತ್ರ ಹೇಳಬೇಕಾದ್ರೆ ಪಂಕಜ ಅವ್ರು ಅಲ್ಲೇ ನಿಂತಿದ್ರು. ನಾನು ಸುನಂದ ಅಕ್ಕನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ, ನೀವು ಮನೆ ಕೆಲಸ ಎಲ್ಲ ನೋಡಿ ಅಂತ ಅವ್ರಿಗೆ ಹೇಳಿದ್ದೆ. ಇವಾಗ ನೋಡಿದ್ರೆ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಜೋಗಿ ಅವರೇ, ನಾನು ಸುಳ್ಳು ಹೇಳ್ತಾ ಇಲ್ಲ, ಪ್ಲೀಸ್ ನನ್ನ ಮಾತು ನಂಬಿ.
ಸಂಕ್ರ, ಗೌರವ ಹೇಳ್ತಿರೋದೆಲ್ಲ ನಿಜ. ಅವನ್ ಕೇಳ್ಕೊಂಡೇನೆಯ ನಾವಿಬ್ರು ಹೋಗಿದ್ದು. ಹೋಗೋವಾಗ ಪಂಕಜಂಗೂ ಹೇಳ್ಬಿಟ್ಟೆ ಹೋದೋ. ನಾನುವೇ ಗೌರಿ ಜೊತೆಯಾಗೇ ಇದ್ದೀನಿ. ಸುಳ್ಳು ಹೇಳ್ತೀನಾ? ನಾಳೆ ಯಾಕೆ ಹೇಳಲಿಲ್ಲ ನೀವು? ನೀನು ಕೇಳೋ ಪರಿಸ್ಥಿತಿಯಾಗೇ ಇರಲಿಲ್ಲ. ಆ ಪಂಕಜನ್ ಮಾತು ಕೇಳಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿಂತಿದ್ದೆ ನೀನು. ಅದಕ್ಕೆ ಅಬ್ಬವನ್ ಕರ್ಕೊಂಬಂದೆ. ನಿನಗೆ ತಿಟ್ಟ ಏನು ಅಂತ ಗೊತ್ತು ಮಾಡಬೇಕು ಅಂತ. ಗೌರವ ಏನಾದರೂ ನನ್ನ ಜೊತೆಯಾಗಿ ಬಂದಿರಲಿಲ್ಲ ಅಂದಿದ್ರೆ ಮತ್ತೆ ನಾನು ಯಾವತ್ತೂ ಚೆಕಪ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಸಂಕ್ರ. ಡಾಕ್ಟ್ರುವೇ ಇವತ್ತೇ ಬನ್ನಿ, ನಾಳೆಗೆ ನಾನು ಇರಾಕಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ರು. ನಾನು ನಿಮ್ಮ ಅಣ್ಣ ಹತ್ರ ಕೇಳ್ದೆ, ಅವ್ರು ಬರೋಕ್ಕಿಲ್ಲ, ನೀನೇ ಹೋಗು ಅಂತ ಗದ್ರುಬಿಟ್ರು. ಅತ್ತೆ ತವನು ಕೇಳಿದ್ರೆ ಅತ್ತೆವನುವೆ ನಾನು ಬರಲ್ಲ, ನನಗೆ ಕೆಲಸ ಇದೆ ಅಂದರು. ಅದಕ್ಕೆ ನಾನು ಗೌರವನ ಜೊತೆ ಹೋದೆ. ಆದರೆ ಸಂಕ್ರ, ನೀನು ಗೌರವನ ಮ್ಯಾಕೆ ತಪ್ಪು ತಿಳ್ಕೊಂಡಿದ್ಯಾ. ಅಥವಾ ನೀವ್ಯಾಕೆ ಬರಕ್ ಹೋದ್ರಿ? ಏನಾದ್ರೂ ಇದ್ದಿದ್ರೆ ನಂಗೆ ಹೇಳ್ಬೇಕಿತ್ತು, ನಾನೇ ತರ್ತಿದ್ನಲ್ಲ. ಇದೇನತ್ತವ, ಯಾವತ್ತೂ ನೋಡ್ದಿರೋದು ನನ್ನ ಇವತ್ತು ಈ ತರ ನೋಡ್ತಾ ಇದ್ದೀರಾ? ಐಶು, ಬೆಳಗ್ಗೆ ನಿನಗೆ ಪರಿಚಯ ಅವ್ರ ಅಪ್ಪ ಹಾಗೆ ಹೇಳಿದ್ದಕ್ಕೆ ಬೇಜಾರಾಯ್ತು ಅಲ್ವಾ? ಬೇಜಾರು ಮಾಡ್ಕೋಬೇಡ್ವೆ. ಅವ್ರಿಗೆ ಗೊತ್ತಿಲ್ಲದೆ ಹಾಗೆ ಹೇಳ್ಬಿಟ್ರು. ನಂದೇ ತಪ್ಪು. ನಾನು ಮೊದಲೇ ನಿನ್ನ ಬಗ್ಗೆ ಹೇಳಬೇಕಾಗಿತ್ತು ಅವ್ರಿಗೆ. ಅತ್ತವಾ, ಇದ್ರಲ್ಲಿ ನಿಮ್ದು ಏನು ತಪ್ಪಿಲ್ಲ. ಅಲ್ಲ, ಕೆಲಸ ಮಾಡ್ಬೇಕಾರೆ ಹಾಕೊಂಡಿರೋ ಅಂಗಿನ ಹಂಗೆ ಹಾಕೊಂಡು ಆಸ್ಪತ್ರೆಗೆ ಹೊಂಟೋಗಿದ್ದೀನಲ್ಲ, ನಾನು ಎಂತ ದಡ್ಡಿ ಇರಬೇಕು ಅಂತ ಹೇಳಿ ನನ್ನನ್ನು ಹಂಗಿಲ್ ನೋಡ್ಬಿಟ್ಟು ಅವ್ರು ನನ್ನ ಕೆಲ್ಸದೋಳು ಅಂತ ಅನ್ಕೊಂಡವ್ರೆ. ಅದ್ರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ. ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ ಆಯ್ತಾ? ನೀವು ಹಿಂಗೆ ಬೇಜಾರಾಗಿದ್ರೆ ನಂಗೆ ಏಟ್ ಬೇಜಾರಾಯ್ತದೆ ಗೊತ್ತಾ? ಇಂಥ ಒಳ್ಳೆ ಮನಸ್ಸೇ ನಿಂದು, ಉದ್ದು ಸೊಸೆ ನೀನು. ಅದೇವಾ, ಆದ್ರೆ ನಂಗೆ ಬೆಳ್ಳುಳ್ಳಿ ನನ್ನಿಂದನೇ ಬಿದ್ದೋದ ಅನ್ನೋ ಬೇಜಾರೈತೆ. ನಾನು ನನ್ನ ಬೆಳ್ಳುಳ್ಳಿ ಜೊತೆಗಿದ್ದಿದ್ರೆ ಹಿಂಗೆಲ್ಲ ಆಯ್ತಾಯ್ತಾ? ಶೋ, ಅದ್ರಲ್ಲಿ ನಿಂದು ಏನು ತಪ್ಪಿಲ್ಲ ಕಣೆ. ಬೈ ಮಿಸ್ಸಾಗಿ ಆಗಿದೆ ಅಷ್ಟೆ. ಹೋಗ್ಲಿ ಬಿಡು, ಮುಂದೆ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಳೋಣ. ಕೆಲವು ಸರ್ತಿ ಹೆಣ್ಣೆತ್ತೋರು ಕೆಲವೊಂದು ವಿಷಯಗಳನ್ನ ಸಹಿಸ್ಕೊಳ್ಳೇಬೇಕಲ್ವ? ಅವ್ರ ಪರವಾಗಿ ನಾನು ನಿನ್ನನ್ನು ಸಾರಿ ಕೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡವೆ. ಅಯ್ಯೋ ಅತ್ತವಾ, ನೀವು ಹಿಂಗೆಲ್ಲ ಹೇಳಿದ್ರೆ ನನ್ಗೆ ಬೇಜಾರಾಗೋದು ನೋಡಿ. ಅವ್ರು ಹೇಳಿರೋದನ್ನ ನಾನು ಅವಾಗಲೇ ಮನಸ್ಸಿಂದ ತೆಗ್ದಾಕ್ಬಿಟ್ಟೆ. ನೀವು ಅಷ್ಟೇ ಇದನ್ನ ಮನಸ್ಸಿಂದ ತೆಗ್ದಾಕ್ಬಿಡಿ. ಇವಾಗ ನೋಡಿ, ನೀವು ಬೇಜಾರಾಗಿದ್ದೀರಾ ಅಂತ ನಾನು ಬೇಜಾರಾಗಿದ್ದೀನಿ ಅಂತ ನೀವು, ಇಬ್ರು ಹೀಗೆ ಬೇಜಾರು ಮಾಡ್ಕೊಂಡೇ ಇರ್ಬೇಕಾಗುತ್ತೆ. ಸರಿ,